ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹಾಲ್ ರೂಫ್ ಆರ್ಗನೈಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂತು, ನೀಟಾಗೆ ಬಂತು. ಇದು ನಾನು ತರಿಸಿರೋ ಒಂದಿಷ್ಟು ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ನಾನು ತುಂಬ ಸರ್ಚ್ ಮಾಡಿ ನೋಡಿ ನನಗೆ ಯಾವ್ಯಾವ ಕ್ಲಾತ್ಗೆ ಯಾವ್ದು ಇಡಬೇಕು, ಯಾವ್ಯಾವ ಕ್ಲಾತ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿ ನೀಟಾಗಿ ತರಿಸಿದ್ದೀನಿ. ಸುಮ್ಮನೆ ಮತ್ತು ಯಾವುದ್ಯಾವುದೋ ತರಿಸ್ಬಿಟ್ಟು ಯಾವುದ್ಯಾವುದಕ್ಕೋ ಯಾವುದೋ ಇಡೋಕ್ಕಾಗೋದಿಲ್ಲ. ಹಂಗಾಗಿ ಒಂದು ಸರಿ ನಾನು ತರಿಸ್ಬೇಕಾದ್ರೇ ನನಗೆ ಒಂದು ಕ್ಲಾತನ್ನು ಎಲ್ಲದನ್ನು ನಾನು ತಲೆ ಒಳಗೆ ಇಟ್ಕೊಂಡು ಯಾವುದಕ್ಕೆ ಸೂಟ್ ಆಗ್ತೈತೆ, ಯಾವುದ್ರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ನಾನು ತರಿಸ್ಬಿಟ್ಟಿರ್ತೀನಿ. ಯಾಕಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ನಮಗೆ ವಾಲ್ಡ್ರೂಫಲ್ಲಿ ಶೆಲ್ಫ್ಗಳೆಲ್ಲ ಇರೋದಿಲ್ಲ. ನಮ್ಮದೇನಿದ್ರು ಒಂಥರ ಶೆಲ್ಫ್ ಥರ ಇರುತ್ತೆ, ಡೋರ್ಗಳೆಲ್ಲ ಇರೋದಿಲ್ಲ, ಓಪನ್ ಥರ ಇರುತ್ತೆ. ಹಂಗಾಗಿ ನಾವು ಎಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿ ಏನೇ ನೀಟಾಗಿ ಇಟ್ಕೊಂಡ್ರು ಅವು ಒಂದು ಓಪನ್ ಮಾಡಿ ಹಿಂಗೆ ತಗೊಳಕ್ಕೆ ಹೋದ್ರು ಮೇಗಳವೆಲ್ಲ ಕೆಳಗೆ ದಬ್ಬ ಬಿದ್ದೋಗ್ಬಿಡ್ತವೆ ಆ ಥರ. ಮತ್ತು ಇರಲಿ ಎಲ್ಲರಿಗೂ ಬಟ್ಟೆಗಳು ಒಂದೇ ತಗೆ ನಾವು ಶೆಲ್ಫ್ ವೈಸ್ ಬೇರೆ ಸಪ್ರೇಟ್ ಮಾಡಿ ಇಕ್ಕಿರೂ ಅದು ಮತ್ತೆ ಇಡ್ಬೇಕಾದ್ರೆ ಒಂದೊಂದು ಸರಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಮಿಕ್ಸ್ ಆಗಿ ಹೋಗ್ಬಿಡ್ತವೆ. ಅಂದರೆ ಸ್ವಲ್ಪ ಬಟ್ಟೆಗಳು ಎಲ್ಲರ ಹ್ಯಾಂಡ್ ಓವರ್ ಇರ್ತೈತೆ, ಎಲ್ಲರೂ ಅದರಲ್ಲಿ ಬಂದು ಕೈ ಇಡೋದ್ರಿಂದ ಸ್ವಲ್ಪ ಹಂಗೆ ಮೆಸ್ಸಿಯಾಗಿ ಹೋಗ್ಬಿಡ್ತವೆ ಬೇಗ. ಅದಕ್ಕೋಸ್ಕರ ಆ ಥರ ಎಷ್ಟು ಸರಿ ನಾನು ವಾಲ್ಡ್ರೂಫ್ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಾಗಲ್ಲ. ನನಗೆ ಸ್ವಲ್ಪ ನೀಟಾಗಿದ್ದರೆ ಚೆನ್ನಾಗಿ, ನೀಟಾಗಿಲ್ಲ ಅಂತಂದರೆ ಒಂಥರ ತಲೆನೇ ಬಿಸಿ ಆದಂಗೆ ಆಗಿಬಿಡುತ್ತೆ. ಗೊತ್ತಿಲ್ಲ ನನಗೆ ಆ ಥರ. ಸ್ವಲ್ಪ ನನಗೆ ಅವಾಗವಾಗ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದಲೇ ನಾನು ವಾಲ್ಡ್ರೂಫ್ ಎಷ್ಟು ಸರಿ ಇದು ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ಒಂದು 2-3 ಸರಿ ಹಾಕಿದ್ದೀನಿ. ಮತ್ತೆ ಅದೇ ಹಾಕಬೇಕಾಗುತ್ತಂತ ಒಂದು 2-3 ಸರಿ ಹಾಕೂ ಇಲ್ಲ, ನಾನು ಆ ಥರ ಮಾಡಿದ್ದೀನಿ. ಅದಕ್ಕೆ ಇದು ಬಟ್ಟೆದೆ, ಕೆಳಗೆ ಇದು ಉಡ್ಡು ಬರೋದಿಲ್ಲ, ಒಂಥರ ಪ್ಲಾಸ್ಟಿಕ್ ಟೈಪ್ ಬರುತ್ತೆ. ಮತ್ತು ಅಟ್ಟೆ ಕೂಡ ಇಲ್ಲ, ತುಂಬ ಗಟ್ಟಿ ಇರುತ್ತೆ, ಸ್ಟಿಪ್ಪಾಗಿ ಕುಂದಿರುತ್ತೆ. ನೋಡಿ ಸ್ಟಿಪ್ಪಾಗಿದೆ ಇದು, ಮತ್ತೇನು ಮೆತ್ತಗೆ ಏನಾಗೋದಿಲ್ಲ. ಬಟ್ಟೆ ಕೂಡ ನೀಟಾಗಿಟ್ರೂ ಅದೇ ಥರ ಇರ್ತದೆ. ಅದಕ್ಕೋಸ್ಕರ ನಾನು ಅದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗೇ ಬಂತು. ಪೂರ್ತಿ ಆರ್ಗನೈಸ್ ಮಾಡಿದಾಗ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದ್ರ ಶೆಲ್ಫ್ ವೈಸ್ ಇದ್ದಾವೆ, ಇದರಲ್ಲಿ ಯಾವುದು ಏನು ಮಿಕ್ಸ್ ಆಗೋದಿಲ್ಲ. ಈಗ ದೊಡ್ಡ ಬಟ್ಟೆಯಲ್ಲಿ ಈ ಥರ ಸಣ್ಣ ಬಟ್ಟೆಗಳು ಇಟ್ಬಿಟ್ರೆ ಅದು ನಮಗೆ ಸಿಗೋದೇ ಇಲ್ಲ, ತಾಣಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಇನ್ವೇರ್ಸ್ ಇಡಲಿಕ್ಕೆ ಅಂತಲೇ ಸಪ್ರೇಟಾಗಿ ತಗೊಂಡಿದ್ದೀನಿ. ನೀವಿಲ್ಲ ಇನ್ವೇರ್ಸು ಸಪ್ರೇಟಾಗಿ ಮತ್ತು ಪೆಟಿಕೋಟು ಇಲ್ಲ ಮತ್ತು ನ್ಯಾಪ್ಕಿನ್ ಥರ ಇಡಲಿಕ್ಕೂ ಇವು ಈಸಿಯಾಗಿ ಆಗುತ್ತೆ, ಚೆನ್ನಾಗಿದೆ. ನೋಡಿ ಎಲ್ಲದನ್ನು ನಾವು ಸಪ್ರೇಟ್ ಕ್ಯಾಬಿನ್ ಥರನೇ ಐತೆ, ಸಪ್ರೇಟಾಗಿ ಇಡ್ಬೋದು. ನಾವು ಒಂದು ತಗೊಂಡ್ರೆ ಒಂದು ನೀಟಾಗಿ ಅದೇ ಥರ ವಾಪಸ್ ಬರುತ್ತೆ ಅದು, ಮತ್ತು ಎಲ್ಲ ಮಿಕ್ಸ್ ಆಗಿ ಹೋಗೋದಿಲ್ಲ. ಅದಕ್ಕೆ ನಾನು ಅದರಲ್ಲೆಲ್ಲ ಚಡ್ಡಿಗಳೆಲ್ಲ ಇಟ್ಬಿಟ್ಟಿದ್ದೀನಿ. ಇದರಲ್ಲೆಲ್ಲ ಬ್ರಾಗಳೆಲ್ಲ ಇಡ್ತಾಯಿದ್ದೀನಿ. 2 ಬಾಕ್ಸ್ ತರಿಸಿರೋದ್ರಿಂದ ನಾನು ಒಂದರಲ್ಲಿ ಪೂರ್ತಿ ಬ್ರಾ ಇಡ್ತಾಯಿದ್ದೀನಿ, ಇನ್ನೊಂದರಲ್ಲಿ ಪೂರ್ತಿ ಚಡ್ಡಿಗಳು ಇಡ್ತಾಯಿದ್ದೀನಿ. ಇದು ನೋಡಿ ಬ್ರಾಗಳು ಈ ಥರ ನೀಟಾಗಿ ಮಡಚಿ ಸುತ್ತಿ ರೋಲ್ ಮಾಡಿ ಇಡ್ತಾಯಿದ್ದೀನಿ. ಹಂಗಾಗಿ ನೀಟಾಗಿ ಅದರಲ್ಲಿ ಸ್ಟಿಪ್ಪಾಗೆ ಕುಂಡಿರ್ತವೆ. ಅದಕ್ಕೆ ನಿಮಗೆ ಆ ಥರ ಬೇಕು ಮಡಚಿ ಆ ಥರ ಇಡ್ಬೋದು. ನೋಡಿ ಎಲ್ಲದನ್ನು ನಾನು ನೀಟಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇವಾಗ ನಮಗೆ ಎಲ್ಲದೂ ಒಂದೇ ತಗೆ ಸಿಗ್ತವೆ, ಎಲ್ಲದನ್ನು ನಾವು ನೀಟಾಗಿ ಒಂದೇ ತಗೆ ನಾವು ಇಡ್ಬೋದು. ಅದಕ್ಕೋಸ್ಕರ ನಾನು ಈ ಥರ ಇಡ್ತೀನಿ. ಇದು ನಾನು ಇನ್ವೇರ್ನ ಮಡಿಸ್ತಾ ಇರೋದು ಅಂದರೆ ನಾವು ಸ್ಟಾರ್ಟಿಂಗ್ ಅಂಗಡಿಯಿಂದ ಬಂದಾಗ ನಮಗೆ ಮಡಚಿ ಕೊಟ್ಟಿರ್ತಾರಲ್ಲ ಅದೇ ಥರ ನಾನು ಮಡಿಸ್ತಾ ಇದ್ದೀನಿ. ಅದೇ ಥರ ಮಡಚಿರೆ ನೀಟಾಗಿ ಈ ಥರ ಕುಂದಿರ್ತೈತೆ ನೋಡಿ. ಅದಕ್ಕೋಸ್ಕರ ಮಡ್ಚೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಒಂದೊಂದು ಸರಿ ಇಡೋದು ಒಬ್ಬೊಬ್ಬರಿಗೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಆದರೆ ಒಬ್ಬೊಬ್ರದ್ದು ಮೆಥಡ್ ಒಂದೊಂದು ಥರ. ಈ ಥರ ಇದಕ್ಕೆ ರೋಲ್ ಮಾಡಿಟ್ರೆ ನೀಟಾಗಿ ಸ್ಟಿಪ್ಪಾಗೆ ಕುಂದಿರ್ತೈತೆ, ಚೆನ್ನಾಗಿರುತ್ತೆ ಅನ್ನೋದನ್ನು. ಇದನ್ನು ನೀವು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಲಿಕ್ಕೂ ಈಸಿಯಾಗಿ ಬರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ನಿಮ್ಮದು ಮೇಕಪ್ ಕಿಟ್ಗಳೆಲ್ಲ ಇಟ್ಕೊಳ್ಲಿಕ್ಕೆ ಬರುತ್ತೆ. ಮತ್ತು ಸ್ಟಡಿ ಟೇಬಲ್ ಮೇಲೆ ಕೂಡ ನೀವು ಇದನ್ನು ಇಟ್ಕೋಬೋದು. ಅವಾಗ ಪೆನ್ನು ಎಲ್ಲ ಇಟ್ಕೊಳ್ಲಿಕ್ಕೂ ಸ್ಟಡಿ ಟೇಬಲ್ ಮೇಲೂ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಾಮಾನು ಇರ್ತಾವಲ್ಲ ಅದು ಕೂಡ ಇಟ್ಕೊಳ್ಲಿಕ್ಕೂ ನಿಮಗೆ ಈಸಿಯಾಗಿ ಬರುತ್ತೆ. ಮೇಕಪ್ ಕಿಟ್ ಥರನೂ ಇಟ್ಕೋಬೋದು, ಸ್ಟಡಿ ಟೇಬಲ್ಗೂ ಇಟ್ಕೋಬೋದು, ಇಲ್ಲ ಕ್ಲಾತ್ಗಾದ್ರೂ ನೀವು ಉಪಯೋಗಿಸ್ಕೊಳ್ಲಿಕ್ಕೂ ಕೂಡ ಅದು ಈಸಿಯಾಗಿ ಬರುತ್ತೆ. ಚೆನ್ನಾಗೂ ಇದೆ ನೋಡಿ, ನೋಡಲಿಕ್ಕೂ ಚೆನ್ನಾಗಿದೆ, ಮತ್ತು ಎಲ್ಲ ಒಂದೇ ತಗೆ ಸೇಫಾಗಿ ಕುಂದಿರ್ತವೆ. ಇದರಲ್ಲಿ ನಾನು ಈಗ ಬಟ್ಟೆನ ಆರ್ಗನೈಸ್ ಮಾಡಲಿಕ್ಕೆ ಅಂತ ತರಿಸಿದ್ದೀನಲ್ಲ, ಇದರಲ್ಲಿ ಬಟ್ಟೆ ಕೂಡ ತುಂಬ ಬಟ್ಟೆ ಇದು. ಅದಕ್ಕೆ ಒಂದು ಸರಿ ನಾನೆಲ್ಲ ಕುಂತುಬಿಟ್ಟು ನಾನು ಎಲ್ಲ ಮಡಚಿ ಇಡೋಕ್ಕೆ ಕೂತ್ಕೊಂಡಿದ್ದೀನಿ. ನನ್ನ ಮಕ್ಕಳೆಲ್ಲ ಸ್ವಲ್ಪ ಶೆಲ್ಫಲ್ಲೆಲ್ಲ ಇರೋವೆಲ್ಲ ಸ್ವಲ್ಪ ಇಲ್ಲಿ ತಂದು ಕೊಡ್ರಪ್ಪ ಅಂತ ಅಂದಾಗ ಅವರೆಲ್ಲ ನೀಟಾಗಿ ತಂದು ಕೊಡ್ತಾ ಇದ್ದಾರೆ. ನಾನು ಇದನ್ನು ಸ್ವಲ್ಪ ಮಡಿಸಿ ನೀಟಾಗಿ ಒಂದೇ ಲೆವೆಲಿಗೆ ಮಡಿಸ್ಬೇಕು. ನಾವು ಅಲ್ಲಿ ಶೆಲ್ಫಲ್ಲಿ ಇಡಬೇಕಾದ್ರೆ ಬೇರೆ ಥರ ಮಡಚಿಟ್ಟಿರ್ತೀವಿ. ಈಗ ಮತ್ತೆ ಇದರಲ್ಲಿ ಇಡಬೇಕಂದ್ರೆ ಮತ್ತೆ 3 ಫೋಲ್ಡ್ ಥರ ಮಡಚಿ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದರಲ್ಲಿ ಬರೇ ಎಲ್ಲ ನಾನು ಕುರ್ತಾಗಳೇ ಇಡ್ತಾಯಿದ್ದೀನಿ. ಹಂಗಾಗಿ ಫಸ್ಟು ಕುರ್ತಾ ಎಲ್ಲದನ್ನು ಮಿಕ್ಸ್ ಮಾಡಿದರೆ ಮತ್ತು ತಾಣಲಿಕ್ಕೂ ನಮಗೂ ವಜೆ ಆಗಿಬಿಡುತ್ತಲ್ಲ. ಅದಕ್ಕೋಸ್ಕರ ಒಂದರಲ್ಲಿ ಸಪ್ರೇಟಾಗಿ ಕುರ್ತಾಗಳು ಇಡ್ತೀನಿ, ಒಂದರಲ್ಲಿ ಪ್ಯಾಂಟ್ಗಳು ಈ ಥರ ಇಡ್ತಾಯಿದ್ದೀನಿ. ಇದನ್ನು 3 ಫೋಲ್ಡ್ ಥರ ಮಡಚಿದ್ದೀನಿ. ತುಂಬ ಚೆನ್ನಾಗಿತ್ತು ನೋಡಿ.
ಯಾಕಂದರೆ ನಾನು ನಮ್ಮ ಮನೆಯವ್ರನ್ನ ಕೇಳಿದೆ, ನನಗೆ ಸಾಕಾಗಿಬಿಟ್ಟಿತ್ತು ಈ ಮನೆಗೆ ಎಷ್ಟು ಸರಿ ಬಟ್ಟೆ ಅದು ಇದು ನನಗೆ ಮೆಸ್ಸಿ ಆಗೋಗ್ಬಿಟ್ರೆ ತಲೆಬೇನೆ ಆಗ್ಬಿಡ್ದಂಗೆ ತಲೆಬೇನೆ ಥರ ಆಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಮನೆ ಮಾಡೋಣ, ಎಷ್ಟು ದಿನ ಅಂತ ಒಂದೇ ಮನೆಗಿರೋಣ, ಸಾಕಾಗ್ಬಿಟ್ಟೈತೆ, ಹಳೆ ಮನೆ ಆಗಿಬಿಟ್ಟೈತೆ, ಬೇರೆ ಮನೆ ಸ್ವಲ್ಪನಾದ್ರು ಚಲೋ ಇರೋ ಮನೆಗೆ ಒಂದು ಸರಿ ಆದರೂ ಹೋಗಿರೋಣ, ಬೇರೆ ಮನೆಗೆ ಹೋಗೋಣ ಅಂತ ತುಂಬ ಹಠ ಮಾಡಿದೆ, ತುಂಬ ಕೇಳಿದೆ. ಆದರೆ ಮನೆಗಳು ಹೋದ್ವಿ, ಒಂದೆರಡು ದಿನ ಹುಡುಕ್ಲಿಕ್ಕೆ ಅಂತ ಹೋದ್ವಿ, ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಮತ್ತು ವೆಜ್ಜು ನಾನ್ ವೆಜ್ಜು ಅನ್ನೋದೊಂದು ಭಾಳ ಕೇಳ್ತಾರೆ. ಈಗಂತೂ ತುಂಬ ಕೇಳ್ತಾ ಇದ್ದಾರೆ ವೆಜ್ಜು ನಾನ್ ವೆಜ್. ಅದರಲ್ಲೂ ವೆಜ್ಜು ನಾನ್ ವೆಜ್ಜು ಅಂತ ಅಂದ್ರೂ ಅದರಲ್ಲಿ ಕ್ಯಾಸ್ಟ್ ಬೇರೆ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ವಾರ ಹುಡುಕಿ ಸಾಕಾಗ್ಬಿಟ್ಟು ಸಿಗೋದೇ ಇಲ್ಲ ಬಿಡು, ಯಾವುದೋ ಒಂದು ಚಲೋ ಇರುತ್ತೆ ಸಿಕ್ಕಿರುತ್ತೆ ಅಂತಂದರೆ ಅದು ನೋಡಿದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಅಷ್ಟು ಕಾಸ್ಟ್ ಕೊಟ್ಟು ನಮಗೆ ತಗೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿಬಿಟ್ಟೆ, ಇವೆಲ್ಲ ಸಾಮಾನು ಆರ್ಡ್ರ್ ಮಾಡಿಬಿಟ್ಟು ಈಗ ಇವನು ತರಿಸಿದ್ದೀನಿ. ಇವನು ತರಿಸಿದ ಮೇಲೆ ಈ ಥರನಾದರೂ ನೀಟಾಗಿ ಬೆಡ್ರೂಮೇ ಪೂರ್ತಿ ಚೇಂಜ್ ಮಾಡಿಬಿಟ್ಟು ನೀಟಾಗೆಲ್ಲ ಸಪ್ರೇಟಾಗಿ ಮೊದಲೇ ಇರೋ ಥರ ಬೇಡ, ಬೇರೆ ಥರ ಆರ್ಗನೈಸ್ ಮಾಡಿಬಿಟ್ಟು ಬೇರೆ ಥರ ನೀಟಾಗಿ ಜೋಡಿಸ್ಬಿಟ್ಟು ಬೇರೆ ಥರ ನೋಡೋಣ, ಮನೆ ಚೇಂಜ್ ಮಾಡೋಣ ಅಂತ ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಇಡ್ತಾಯಿದ್ದೀನಿ. ನೀಟಾಗೆಲ್ಲ ಪೂರ್ತಿ ಕಂಪ್ಲೀಟಾಗಿ ಆದಮೇಲಂತೂ ನಿಜವಾಗೂ ನನಗಂತೂ ತುಂಬ ಖುಷಿ ಆಯಿತು. ಈ ಮನೆ ಕೂಡ ಸ್ವಲ್ಪ ಈ ಬೆಡ್ರೂಮ್ ಅನ್ನೋದು ಎಷ್ಟು ದೊಡ್ಡದು ಕಾಣ್ತೈತೆ ಅಂದರೆ ಅಷ್ಟು ದೊಡ್ಡದು ಕಾಣ್ತೈತೆ. ಅವಾಗಿಟ್ಟಿದ್ದು ಬೇರೆ ಥರ ಇತ್ತು, ಈಗಿಟ್ಟಿರೋದು ಬೇರೆ ಥರ ಆಗಿರೋದ್ರಿಂದ ತುಂಬ ಬೇರೆ ಥರ ದೊಡ್ಡದೇ ಕಾಣ್ತೈತೆ. ಒಂದರಲ್ಲಿ ಇದೆಲ್ಲ ಕುರ್ತಾಗಳೇ, ಅಂದರೆ ಫಸ್ಟ್ ಇಟ್ಟಿದ್ದು ಮಾತ್ರ ನನ್ನ ಕುರ್ತಾ ಇಟ್ಟಿದ್ದೆ, ಈಗ ಇಟ್ಟಿದ್ದೆಲ್ಲ ನನ್ನ ಮಗಳವು. ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಬಟ್ಟೆಗಳು. ಆವಾಗ ಸ್ವಲ್ಪ ನನ್ನ ಅಂದರೆ ಒಂದು ಬಾಕ್ಸ್ ಅಷ್ಟೇ ಬಂದಿದೆ ನೋಡಿ, ನಂದು ಒಂದೇ ಬಾಕ್ಸ್ ಇರೋದು ನಂದು. ಇನ್ನಿದ್ದಾವೆಲ್ಲ ನನ್ನ ಮಗಳವೇ. ಅವಳು ಸ್ವಲ್ಪ ಓದೋಕೆ ಹೋಗ್ತಾರೆ ಅಂದರೆ ಹುಡುಗರು ಅಂದರೆ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಬೇಕಲ್ಲ, ಹಂಗಾಗಿ ಅವು ಇದರಲ್ಲೆಲ್ಲ ನಾನು ಲೆಗ್ಗಿನ್ಸ್ ಇಡ್ತಾಯಿದ್ದೀನಿ. ಪೂರ್ತಿ ಲೆಗ್ಗಿನ್ಸು, ಹಳವು ಪ್ಯಾಂಟುಗಳು ಆ ಥರ ಹೊರಗೆ ಹೋಗ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ಅವನ್ನೆಲ್ಲ ಆ ಥರ ಇಟ್ಟಿದ್ದೀನಿ. ನಾನು ಹೊರಗೆ ಹೋಗಿ ಇಟ್ಕೊಂಡು ಹೋಗೋವೇ ಸಪ್ರೇಟಾಗಿ ಇಟ್ಟಿದ್ದೀನಿ, ಮನೆಗೆ ಇಟ್ಕೊಂಡು ಮತ್ತೆ ಸಪ್ರೇಟಾಗಿ ಇಡ್ತಾಯಿದ್ದೀನಿ, ಮತ್ತು ನೈಟ್ ಡ್ರೆಸ್ಸೇನೆ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಹಿಂಗೆಲ್ಲ ಒಂದೊಂದೇ ಸೆಕ್ಷನ್ ಬೈ ಮಾಡಿ ಇಟ್ಟರೆ ಆವಾಗ ಅವು ನೀಟಾಗಿ ಕುಂಡಿರ್ತವೆ. ಮತ್ತು ನಾವು ನೈಟ್ ಡ್ರೆಸ್ಸು ಅಂತಂದರೆ ಅದರಲ್ಲೇ ಕೈ ಹಾಕಿ ಅದರಲ್ಲೇ ತಾಣ್ತಾರೆ, ಮತ್ತು ಅದರಲ್ಲೇ ಇಡ್ತಾರೆ. ನಾವು ಹೊರಗೆ ಹೋಗೋವು ನೈಟ್ ಡ್ರೆಸ್ಸು ಪ್ಯಾಂಟ್ಗಳು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಅವು ಮತ್ತೆ ಮಿಕ್ಸ್ ಆಗೋಗ್ಬಿಡ್ತಾವೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಪ್ಯಾಂಟ್ಗಳು ಬೇರೆ, ನೈಟ್ ಪ್ಯಾಂಟ್ ಬೇರೆ, ಮತ್ತು ಲೆಗ್ಗಿನ್ಸ್ ಬೇರೆ, ಅವು ಸ್ವಲ್ಪ ಇರೋದ್ರಿಂದ ಲೆಗ್ಗಿನ್ಸು ಪ್ಯಾಂಟು ಅವೆಲ್ಲ ಸ್ವಲ್ಪ ಇರೋದ್ರಿಂದ ಅವೆರಡನ್ನೂ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಇವೆಲ್ಲವೂ ಮಡಚೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು ಅಂದರೆ ನಾನು ಬೆಳಗ್ಗೆ ಬೇಗ ಕೆಲಸ ಮಾಡಿ ಕೂತ್ಕೊಂಡಿದ್ದೀನಿ. ಎಲ್ಲ ಇವತ್ತು ಪೂರ್ತಿ ಆರ್ಗನೈಸ್ ಮಾಡೋಣ ಅಂತ. ಆದರೆ ಬೆಳಗ್ಗೆಯಿಂದ ಇದು ಸಾಯಂಕಾಲ ಮಟ್ಟ ಆಗೋಯಿತು. ನನ್ನ ಮಕ್ಕಳು ಅವು ತೆಗೆದು ಕೊಡ್ತಾರೆ, ಯಾಕಂದರೆ ಅವರ ಬಟ್ಟೆನೇ ಮಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾವೆ. ಇದ್ರಕ್ಕೊಂದು ಅವರೇ ಇಟ್ಕೊಂಡು ಬಿಟ್ಟಿರ್ತಾರಲ್ಲ, ಹಾಗಾಗಿ ಅವಳು ಸ್ವಲ್ಪ ಎಲ್ಲ ಸಪ್ರೇಟ್ ತೆಗೆದು ಕೊಡ್ತಾಯಿದ್ಲು. ನೋಡು, ಬೆಡ್ಡು ಪೂರ್ತಿ ತುಂಬೋಗ್ಬಿಟ್ಟೆ ಬಟ್ಟೆಗಳು, ಅಷ್ಟೊಂದು ಬಟ್ಟೆಗಳಿದ್ದಾವೆ. ಅವನ್ನೆಲ್ಲ ಮಡಿಸ್ತಾ ಇದ್ದೀನಿ. ಮತ್ತು ಬೆಡ್ಶೀಟ್ಗಳು ಎಲ್ಲ ಇದ್ವಲ್ಲ, ನಮ್ಮ ಬಟ್ಟೆ ಎಷ್ಟಿದಾವೋ ಬೆಡ್ ಕವರು ಬೆಡ್ಶೀಟ್ಗಳು ಅಷ್ಟೇ ಇದ್ದಾವೆ. ಅದು ಯಾಕೆ ತಗೊಂಡಿನೋ ಏನೋ ಗೊತ್ತಿಲ್ಲ ನನಗಂತೂ, ಅವು ತಗೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಯಾವಾಗಾದ್ರು ಏನಾದ್ರು ಜನ ಬಂದರೆ ಬೇಕಾಗ್ತಾವಲ್ಲ ಅಂತ, ಒಂದೊಂದು ಸರಿ ಜನ ಬಂದುಬಿಡ್ತಾರಲ್ಲ, ಬಂದಾಗ ಕೊಡಲಿಕ್ಕೆ ಬೇಕಾಗ್ತಾವಲ್ಲ, ಹಂಗಾಗಿ ನಾನು ಸ್ವಲ್ಪ ಯಾವಾಗನ್ನ ಎಲ್ಲನ ಹೋದಾಗ ಕಡಿಮೆ ಸಿಗ್ತವೆ ಅಂತ ಅಂದರೆ ಮತ್ತೆ ಎತ್ಕೆ ಬಂದುಬಿಡ್ತೀನಿ. ನಾವು ಒಂದೇ ಸರಿ ನನಗೆ ಅಲ್ಲಿ ತಂದಾಗ ನಮ್ಗೆ ಬೇಕಾದಾಗ ಅಂದರೆ ಭಾಳ ರೇಟ್ ಕೊಟ್ಟು ತರಬೇಕಾಗಿರುತ್ತೆ. ಅದಕ್ಕೆ ನನಗೆ ಯಾವಾಗನ ಎಲ್ಲನ ಹೋದಾಗ ಅದು ಸ್ವಲ್ಪ ಏನಾದರೂ ಚೆನ್ನಾಗಿರೋದು ಕಡಿಮೆ ಸಿಕ್ತು ಅಂತಂದರೆ ಅವಾಗ ಒಂದು 2-3 ಎತ್ಕೊಂಡು ಬಂದು ಬಿಟ್ಟಿರ್ತೀವಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಇದ್ದಾವೆ. ಮತ್ತು ನಾನು ಈ ಥರ ಕೌದಿಗಳನ್ನೆಲ್ಲ ಸ್ವಲ್ಪ ನಾನೇ ಮನೇಲಿ ಸೀರೆ ಇರ್ತಾವಲ್ಲ ಅವನ್ನೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅವನ್ನ ಸ್ವಲ್ಪ ನಾನು ಈ ಥರ ಎಲ್ಲ ನಾನು ಸ್ಟಿಚಿಂಗ್ ಮಿಷಿನ್ ಇರೋದ್ರಿಂದ ನಾನು ಸ್ವಲ್ಪ ಅವನ್ನ ಹೊಲ್ದು ಇಟ್ಕೊಂಡಿರ್ತೀನಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟವೆ. ಒಂದು ರೋ ಪೂರ್ತಿ ಕೌದಿಗಳೇ ಹೊಲ್ದಿಟ್ಕೊಂಡಿದ್ದೀನಿ, ಒಂದು ರೋ ಪೂರ್ತಿ ಬೆಡ್ ಕವರ್ಗಳೇ ಇದ್ದಾವೆ, ಒಂದು ರೋ ಪೂರ್ತಿ ಬೆಡ್ಶೀಟ್ಗಳು ಈ ಥರ. ಅದ್ರಾಗೂ ಬೆಡ್ ಕವರ್ ಸ್ವಲ್ಪ ಜಾಸ್ತಿ ಏನಕ್ಕೆ ಆಗಿಬಿಟ್ಟವೆ ಅಂತಂದರೆ ನನ್ನ ಮಕ್ಕಳಿಗೆ ಹಾಸ್ಟ್ಲಿಗೆ ಹಾಕಿದಾಗ ಅವರಿಗೆಲ್ಲ ಕೊಡಿಸಿ ಕಳಿಸಿರ್ತೀವಲ್ಲ, ಅವು ಭಾಳ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಅವು ಸ್ವಲ್ಪ ಜಾಸ್ತಿ ಇದ್ದಾವೆ. ನೋಡಿ ಎಷ್ಟೊತ್ತು ಮಡಿಸ್ತಾ ಇದ್ದೀನಿ ಅಂದರೆ ಅಷ್ಟೊತ್ತು ಮಡಿಸ್ತಾ ಇದ್ದೀನಿ. ಈಗ ವೇಲ್ಗಳನ್ನೆಲ್ಲ ನಾನು ಸುಮ್ಮನೆ ಅದನ್ನು ನೀಟಾಗಿ ಆ ಥರ ಮಡಚಿ ಇಡೋಕ್ಕೆ ಬರೋದಿಲ್ಲ, ಹಂಗಾಗಿ ಅದನ್ನು ನಾನು ರೋಲ್ ಮಾಡಿ ಇಡ್ತಾ ಇರ್ತೀನಿ. ಈ ಥರ ಒಂದ್ರ ಪಕ್ಕ ಎಲ್ಲದನ್ನು ಅವು ಸ್ಮೂತ್ ಇರ್ತಾವಲ್ಲ ವೇಲ್ಗಳು, ಹಂಗಾಗಿ ಅವನ್ನ ಈ ಥರ ರೋಲ್ ಮಾಡಿಟ್ರೆ ಅದು ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತಿರ್ತವೆ, ಮತ್ತು ನಮ್ಗೆ ಈಸಿಯಾಗಿ ತಾಣ್ಲಿಕ್ಕೂ ಬರ್ತವೆ. ನೋಡಿ, ಅದೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಎಷ್ಟು ಕಸ ಆಗಿಬಿಟ್ಟಿದೆ ಮನೆ ಅಂದರೆ ಅಷ್ಟು ಕಸ ಆಗಿಬಿಟ್ಟಿದೆ. ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ಅಂತಂದರೆ ಈಗ ನೋಡಿ ಎಲ್ಲ ಒಂದೊಂದೇ ಅಲ್ಲಿ ಇಲ್ಲಿ ಹಾಕಿರೋದೆಲ್ಲದೂ
ತೆಗೆದು ಒಂದು ಕಡೆಯಲ್ಲಿಂದ ಪೂರ್ತಿ ಇರೋ ಶೆಲ್ಫ್ ಪೂರ್ತಿ ನೀವು ಮೊದಲಿದ್ದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅದು ಡಿಸೈನು ಅಂತ. ಈಗ ಪೂರ್ತಿ ಎಲ್ಲದನ್ನು ಬೆಡ್ ಕವರ್ ಸಮೇತ ತೆಗೆದುಬಿಟ್ಟು ಒಂದು ಕಡೆಯಿಂದ ಅದನ್ನೆಲ್ಲ ಪೂರ್ತಿ ಬಟ್ಟೆ ಮಡಚಿದ್ದಾಯಿತು. ಬಟ್ಟೆ ಮಡಚಿ ಎಲ್ಲ ಶೆಲ್ಫಲ್ಲಿ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಈಗ ಜೋಡಿಸಿ ಆದಮೇಲೆ ಈಗ ಸ್ವಲ್ಪ ಅದು ಎಲ್ಲ ಕ್ಲೀನ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ನಮ್ಮ ಬೆಳಗ್ಗೆ ಕಸ ಹೊಡೆದು ನೆಲ ಒರೆಸಿ ನಾನು ಎಲ್ಲ ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ಆದರೂ ಅದು ಎಷ್ಟು ಧೂಳಾಯಿತು ಅಂದರೆ ಅಷ್ಟು ಧೂಳಾಗಿಬಿಟ್ಟಿದೆ. ಅದು ಹೆಂಗೆ ಬರುತ್ತೋ ಏನೋ ಧೂಳು ಅಂಬೋದು ಗೊತ್ತಿಲ್ಲ. ನಾವು ನೀಟ್ ಕ್ಲೀನ್ ಮಾಡ್ಬೇಕಾದ್ರೆ ಅದು ಸುಮ್ಮನೆ ಅದು ನೀಟ್ ದಬ್ಬ ಉದುರುತ್ತಾ ಐತೆ. ಈಗ ನೋಡಿ ಪೂರ್ತಿ ನೀಟಾಗಿ ಈಗ ಈ ಕಡೆ ನಮ್ಮದು ಏನಾದರೂ ಕಾಟ್ ಈ ಕಡೆ ಇತ್ತು, ಈ ಕಡೆ ಕಾಟ್ ಇದ್ದಿದ್ದನ್ನು ಶಿಫ್ಟ್ ಮಾಡಿ ಆ ಕಡೆಗೆ ಹಾಕಿಬಿಟ್ಟಿದ್ದೀನಿ. ಹಂಗಾಗಿ ಇಲ್ಲಿ ಸ್ವಲ್ಪ ಪ್ಲೇಸ್ ಜಾಸ್ತಿ ಉಳ್ಕೊಂಡಿತ್ತು. ಹಂಗಾಗಿ ನಾವು ಈ ಚೇರ್ಗಳೆಲ್ಲ ಆ ಕಡೆ ಇಟ್ಟಿದ್ವಿ, ಆದರೆ ಅಲ್ಲಿ ಇಟ್ಟಿದ್ವಿ ಸುಮ್ಮನೆ ಅದು ಒಂಥರ ಕಸದ ಥರ ಇಟ್ಬಿಟ್ಟಿದ್ವಿ. ಅಲ್ಲಿ ಯಾರು ಕೂತ್ಕೊಳ್ತಿರ್ಲಿಲ್ಲ, ಯೂಸ್ ಮಾಡ್ತಿರ್ಲಿಲ್ಲ, ಆ ಥರ ಇತ್ತು. ಅದಕ್ಕೆ ಈ ಥರ ನೀಟಾಗಿ ಇಟ್ಟರೆ ಸ್ವಲ್ಪ ನೀಟಾಗಿ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಟೇಬಲ್ ಆರ್ಗನೈಸ್ ಮಾಡಿ ಮತ್ತು ಚೇರ್ಗಳು ಕೂಡ ಇರೋವನ್ನ ನೀಟಾಗಿ ನಾವು ಕೂತ್ಕೊಳ್ಳೋಕ್ಕೆ ಯೂಸ್ ಆಗಂಗೆ ಮಾಡಿದ್ದೀನಿ. ಈಗ ಪೂರ್ತಿ ಎಲ್ಲ ಕ್ಲೀನಾಗಿ ಎಲ್ಲ ಶೆಲ್ಫಲ್ಲಿ ಇಟ್ಟಿದ್ದೀನಿ. ಈಗ ಕಸ ಹೊಡೆದು ಈಗ ನೆಲ ಒರೆಸ್ತಾ ಇದ್ದೀನಿ. ಬೆಳಗ್ಗೆ ಒರೆಸಿದ್ದೀನಿ. ಇದು ಪೂರ್ತಿ ಎಲ್ಲ ಕ್ಲೀನ್ ಮಾಡೋದ್ರೊಳಗೆ ಮತ್ತೆ ಧೂಳಾಗಿ ಹೋಗ್ಬಿಟ್ಟಿದೆ. ಅದೆಲ್ಲ ಬರುತ್ತೋ ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾವು ಏನಾದರೂ ಕ್ಲೀನಿಂಗ್ ಇಟ್ಕೊಂಡಾಗ ಅಷ್ಟು ಧೂಳು ಬಂದುಬಿಡುತ್ತೆ. ನಾವು ಪ್ರತಿದಿನ ಧೂಳು ಹೊಡಿತೀವಿ, ಪ್ರತಿದಿನ ಕಸ ಹೊಡಿತೀವಿ, ಪ್ರತಿದಿನ ನೆಲ ಒರೆಸ್ತೀವಿ. ಆದರೆ ಕ್ಲೀನಿಂಗ್ ಅಂತ ಇಟ್ಕೊಳ್ತೀವಲ್ಲ ಆವಾಗ ಎಕ್ಸ್ಟ್ರಾನೇ ಬಂದು ಬಿದ್ದಿರುತ್ತೆ. ಗೊತ್ತಿಲ್ಲ, ನಾವು ಸ್ವಲ್ಪ ಅವಾಗ ಕ್ಲೀನಿಂಗ್ ಮಾಡ್ಕೊಂಡ್ರೆ ಮನೆಯೂ ಸ್ವಲ್ಪ ನೀಟಾಗಿರುತ್ತೆ. ಈಗ ಮನೆ ಕೂಡ ನನಗೆ ಬೇರೆ ಮನೆಗೆ ಹೋಗಬೇಕು, ಮನೆ ಮಾಡು ಅಂತ ನಮ್ಮ ಮನೆಯವ್ರ ಹತ್ರ ಯಾವಾಗೂ ಜಗಳ ಮಾಡ್ತಾಯಿದ್ದೆ ಹೋಗೋಣ ಅಂತ. ಈಗ ಸದ್ಯ ನೋಡಿ ಚೆನ್ನಾಗಾಗಿದೆ. ಈಗ ನಾನು ಕೂಡ ಫುಲ್ ಒಂಥರ ಗಲೀಜು ಆದಂಗೆ ಆಗ್ಬಿಟ್ಟಿತ್ತು. ನಾನು ಸ್ನಾನ ಮಾಡೇ ಕೂತ್ಕೊಂಡಿದ್ದೆ. ಆದರೂ ಮತ್ತೆ ಈಗ ಇನ್ನೊಂದು ಸರಿ ಈಗ ನೋಡಿ ಬಟ್ಟೆ ಚೇಂಜ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅಷ್ಟೊಂದೆಲ್ಲ ಆಗಿಬಿಟ್ಟಿತ್ತು. ಮೇಲೆ ಶೆಲ್ಫು ಕೂಡ ನಾನು ಪೂರ್ತಿ ಏನೇನೋ ಒಟ್ಬಿಟ್ಟಿದ್ದೆ. ಅದಕ್ಕೆ ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಈಗ ನೋಡಿ ಬೆಡ್ಡೆಲ್ಲ ಮತ್ತೆ ಕ್ಲೀನಾಗೆ ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ಎಲ್ಲ ನೀಟಾಯಿತು. ಇದು ಬೆಡ್ರೂಮ್ ಕೂಡ ಈಗ ಸ್ವಲ್ಪ ದೊಡ್ಡದಾಗಿ ಕಾಣ್ತೈತೆ. ಇಲ್ಲಿ ನೋಡಿ ನಮ್ಮದು ಶೆಲ್ಫು ಓಪನ್ ಇರೋದ್ರಿಂದ ನಾವು ಯಾವ ಥರ ಬಟ್ಟೆ ಇಟ್ಟರು ನಿಜವಾಗೂ ಅವು ತುಂಬಿ ತುಣುಕವು. ಪೂರ್ತಿ ನಾನು ಈ ಥರ ಬಟ್ಟೆ, ಈ ಥರ ಬೆಡ್ಗಳು ಇದು ಬೆಡ್ಶೀಟ್ ಇಟ್ಟಿದ್ನಲ್ಲ ಆ ಥರ ಜೋಡಿಸ್ಬಿಟ್ಟಿದ್ವಿ. ಅದು ಕೆಳಗಳು ತಗೊಳಕ್ಕೆ ಹೋದರೆ ಮೇಗಳವೆಲ್ಲ ತಪ್ಪ ಬಿದ್ದುಬಿಡವು. ಆ ಥರ ಎಲ್ಲ ಆಗಿ ಹುಡುಗರು ಹಗಲೆಲ್ಲ ಜೋಡಿಸ್ತಿರ್ಲಿಲ್ಲ. ಇವಾಗ ನೋಡಿ ಈ ಥರ ಯಾವ್ದು ಬೇಕೋ ಅದು ನೀಟಾಗಿ ತಗೋಬೋದು. ನೀಟಾಗಿ ಕಾಣ್ತಾಯಿದೆ, ಚೆನ್ನಾಗೂ ಐತೆ, ನಿಜವಾಗೂ ಚೆನ್ನಾಗೂ ಕಾಣ್ತೈತೆ. ನಿಮಗೆ ಯಾರಿಗಾನ ಬೇಕು ಅಂದರೆ ಬೇಕಾದ್ರೆ ನೀವು ಇದನ್ನು ಆರ್ಡ್ರ್ ಮಾಡ್ಕೋಬೋದು. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ನೋಡಿ ನಾನು ಸಪ್ರೇಟಾಗಿ ಇದೆಲ್ಲ ಬೆಡ್ ಕವರು ನಾನು ಹೇಳಿದ್ದೀನಲ್ಲ ಸಪ್ರೇಟಾಗಿ ನಾನು ಜೋಡಿಸಿದ್ದೀನಿ ಅಂತ. ಇವೆಲ್ಲ ನನ್ನ ಮಗಳವು. ಒಂದರಲ್ಲೆಲ್ಲ ಪೂರ್ತಿ ನೈಟ್ ಪ್ಯಾಂಟು, ಒಂದರಲ್ಲೆಲ್ಲ ಕುರ್ತಾಗಳು ಈ ಥರ ಸಪ್ರೇಟಾಗಿ ಜೋಡಿಸ್ತಿದ್ದೀನಿ ಅಂತ ಹೇಳಿದ್ದೀನಲ್ಲ ಆವಾಗಲೇ ಅದೇ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಒಂದರಲ್ಲೆಲ್ಲ ಅವಳದವು ಬರೀ ನೈಟ್ ಡ್ರೆಸ್ಸು, ಬರೀ ಕುರ್ತಾಗಳು, ಟಾಪ್ಗಳು, ಟೀ ಶರ್ಟ್ಗಳು ಇದೇ ಥರನೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಮತ್ತು ಅವರು ಆರಾಮಾಗಿ ಇವೆಲ್ಲ ಬರೀ ಶಟ್ಟರ್ಗಳೆಲ್ಲ ಒಂದರಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಯಾವುದೇ ತಗೊಂಡ್ರು ಈಗ ನಾನು ಬಾಕ್ಸಲ್ಲಿ ನೋಡಿ ನೀಟಾಗಿ ಕಾಣ್ತೈತೆ. ಶೆಲ್ಫ್ ಕೂಡ ತುಂಬ ಪೂರ್ತಿ ನಾನು ಅವಾಗ ಬಟ್ಟೆ ಇಟ್ಬಿಟ್ರೆ ಶೆಲ್ಫಲ್ಲಿ ಪೂರ್ತಿ ತುಂಬೋಗ್ಬಿಡೋದು. ಅವನ್ನ ತೆಗಿಲಿಕ್ಕೆ ಬರ್ತಿರ್ಲಿಲ್ಲ, ಇಡ್ಲಿಕ್ಕೂ ಬರ್ತಿರ್ಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಈ ಲೇಯರ್ ಥರ ಇಟ್ಟಿದ್ದೆ ನೋಡಿ, ಈ ಬೆಡ್ಶೀಟ್ ಇಟ್ಟಿದ್ದೀನಲ್ಲ ಆ ಥರ ಇಟ್ಬಿಟ್ಟಿದ್ವಲ್ಲ, ಹಂಗಾಗಿ ಫುಲ್ಲಾಗಿ ಹೋಗ್ಬಿಟ್ಟಿರೋದು. ಎಷ್ಟು ಶೆಲ್ಫ್ ಇರ್ದಾವೋ ಅಷ್ಟು ಫುಲ್ಲಾಗಿ ಹೋಗ್ತಾಯಿತ್ತು. ಈಗ ಬಾಕ್ಸಲ್ಲಿ ಇಟ್ಟಿರೋದ್ರಿಂದ ಅಷ್ಟು ಫುಲ್ಲಾಗಿಲ್ಲ. ನೋಡಿ ಎಲ್ಲದೂ ಅಲ್ಲೇ ನೀಟಾಗೈತೆ. ಈಗ ಮನೆ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರದ್ದು ಇವತ್ತು ಫಂಕ್ಷನ್ ಇತ್ತು, ಹಂಗಾಗಿ ಗುರುವಂದನಾ ಕಾರ್ಯಕ್ರಮ ಇತ್ತು. ಹಂಗಾಗಿ ಅವರಿಗೆ ಎಲ್ಲದು ಗಿಫ್ಟ್ ಕೊಟ್ಟಿದ್ದರು. ಅವರು ಸಾಯಂಕಾಲ 6:30-7 ಗಂಟೆಗೆ ಬಂದಿದ್ದಾರೆ. ನೋಡಿ 7:30 ಆಗಿದೆ, ಈಗ ಬಂದಿದ್ದಾರೆ. ಅಲ್ಲೇ ಮಟ್ಟ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಇದೇ ಕೆಲಸ ಆಗಿಬಿಟ್ಟಿದೆ ನಂದು. ಅದೆಲ್ಲ ತಂದಿದ್ರಲ್ಲ ಸ್ವಲ್ಪ ಅದನ್ನು ನೋಡ್ಕೊಂಡು ಬಂದೆ. ಅದನ್ನು ನೋಡ್ಕೊಂಡ್ಬಂದು ನಮ್ಮ ಮನೆಯವ್ರಿಗೆ ತೋರಿಸ್ತಾಯಿದ್ದೆ ಯಾವ ಥರ ಐತೆ ನೋಡಿ ಅಂತ. ನೋಡಿ ನಿಮಗೂ ಚೆನ್ನಾಗಿದೆ ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆ ಗಣೇಶನ ಕೂಡ ಅಲ್ಲೇ ಇಟ್ಟಿದ್ದೀನಿ. ಈಗ ನೋಡಿ ವಾಲ್ಡ್ರೋಪ್ ಅಂತೂ ನಿಜವಾಗೂ ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗೂ ಅನ್ನಿಸ್ತಾ ಇದೆ, ತುಂಬ ನೀಟಾಗೂ ಕಾಣ್ತಾಯಿದೆ. ಒಂಥರ ಮೆಸ್ಸಿ ಥರ ಕಾಣಲ್ಲ. ಆವಾಗಾದರೆ ಎಲ್ಲ ಓಪನಾಗಿ ಕಾಣ್ತಾಯಿದ್ದು. ನಾವು ಯಾವ ಥರ ಲೈನಿಗೆ ಜೋಡಿಸಿರ್ತೀವೋ ಯಾವ ಥರ ಅದೇ, ಯಾಕಂದರೆ ಲೈನಿಗೆ ಯಾವಾಗ ಜೋಡಿಸ್ದಂಗೆ ಹಾಗೆ ಇರೋದಿಲ್ಲ. ನಾವು ಎಷ್ಟೇ ಸರಿ ನೀಟಾಗಿ ಜೋಡಿಸಿರೂ ಹಾಗೇ ಇರೋದಿಲ್ಲ, ಬೇರೆ ಥರ ಹಾಗೆ ಹೋಗ್ಬಿಟ್ಟಿರೋದು. ಈಗ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ನನಗಂತೂ ತುಂಬ ಖುಷಿ ಆಯಿತು. ಇವನು ತಗೊಂಡಿದ್ದಕ್ಕೂ ಏನು ಲಾಸ್ ಇಲ್ಲ, ನನಗೆ ಅಷ್ಟು ವರ್ತ್ ಅನ್ನಿಸ್ತು.
ಈ ಪ್ರಾಡಕ್ಟ್ ವರ್ತ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ನಾನು ಇದನ್ನು ತಗೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೋಡಿ. ಇದು ಒಂದು ಲೈಟ್ ಇಟ್ಟಿದ್ದೀನಿ. ಇದನ್ನು ತಲೆ ಮೇಲೆ ಒಂದು ಸರಿ ಹೊಡೆದ್ರೆ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಸರಿ ಹೊಡಿತು ಅಷ್ಟು ಸರಿನೂ ಕಲರ್ ಬೇರೆ ಬೇರೆ ಥರ ಬರ್ತೈತೆ. ಅದೇನೋ ಒಂದು ಟೈಪು ಡಬಲ್ ಕ್ಲಿಕ್ ಮಾಡಬೇಕು ಏನೋ ಒಂಥರ, ಅದು ಹೆಂಗೆ ಹೊಡಿಬೇಕೋ ಗೊತ್ತಿಲ್ಲ. ಅದು ಒಂದು ಸರಿ 2 ಡಬಲ್ ಕ್ಲಿಕ್ ಮಾಡಿದರೆ ಅದು ಸುಮ್ಮನೆ ಕಲರ್ ಅದು ಆಟೋಮೆಟಿಕ್ ಅದೇ ಚೇಂಜ್ ಆಗಿ ಹೋಗ್ತಾ ಇರೋದು. ಅದನ್ನು ಎಷ್ಟು ಸರಿ ಟ್ರೈ ಮಾಡ್ತಾಯಿದ್ದೀನಿ ಬರ್ತಾನೆ ಇಲ್ಲ. ಸುಮ್ಮನೆ ಒಂದೊಂದು ಸರಿ ಹೊಡೆದಂಗೆಲ್ಲ ಒಂದೊಂದು ಕಲರ್ ಅಷ್ಟೇ ಚೇಂಜ್ ಆಗೋದು. ಅದಕ್ಕೆ ಒಂದು ಸರಿ 2 ಸರಿ ಟಪ್ ಅಂತ 2 ಸರಿ ಹೊಡೆದೆ. ಅದು ಎಲ್ಲಿ ಹೊಡಿಬೇಕೋ ಏನೋ, ಅದು ಎಲ್ಲಿ ಅದು ಇದಿಟ್ಟಿರ್ತಾರೋ ಗೊತ್ತಿಲ್ಲ. ಒಂದು ಸರಿ ಹೊಡೆದಾಗ ಎಲ್ಲ ಅದು ಒಂದೇ ಸರಿ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಒಂಥರ ನನಗೂ ಒಂಥರ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಫುಲ್ಲು ಸುಸ್ತಾಗಂಗೆ ಕೆಲಸ ಮಾಡಿದ್ಕೂ ಕೊನೆಗೆ ಒಂಥರ ರಿಫ್ರೆಶ್ಮೆಂಟ್ ಥರ ಖುಷಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು.